ಸ್ನೇಹಿತರೆ, ವಾಹನ ಸವಾರರ ಜೇಬಿಗೆ ಮತ್ತೆ ಕತ್ತರಿ ಬಿದ್ದಿದೆ. ಕೇವಲ 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಹೌದು, ಪೈಸೆ ಲೆಕ್ಕದಲ್ಲಿ ಜನರಿಗೆ ದಿನ ಶಾಕ್ ಕೊಡ್ತಿರೋ ಇಂಧನ ದರ ಕೇವಲ 10 ದಿನದಲ್ಲಿ ಬರೋಬ್ಬರಿ ₹5 ಹೆಚ್ಚಳವಾಗಿದೆ. ಇನ್ನು ಇವತ್ತು ಬೆಳಗಾಗುವಷ್ಟರಲ್ಲೇ ಪೆಟ್ರೋಲ್ ಬೆಲೆ 93 ಪೈಸೆ ಹಾಗೂ ಡೀಸೆಲ್ ಬೆಲೆ 95 ಪೈಸೆ ಜಾಸ್ತಿಯಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಈಗ ಪೆಟ್ರೋಲ್ ರೇಟ್ ₹108 ದಾಟಿದ್ರೆ ಶಿವಮೊಗ್ಗ ಹಾಗೂ ರಾಯಚೂರಿನಲ್ಲಿ ಬರೋಬ್ಬರಿ ₹109 ಮುಟ್ಟಿದೆ. ಇತ್ತ ಹಾವೇರಿಯಲ್ಲಿ ರೈತರಿಗೆ ಡೀಸೆಲ್ ಸಿಗದೆ ಬಂಕ್ಗಳ ಮುಂದೆ ಕ್ಯೂ ನಿಲ್ಲೋ ಪರಿಸ್ಥಿತಿ ಬಂದಿದೆ. ಇನ್ನು ಇಷ್ಟೇ ಅಲ್ಲ, ಸಿಲಿಂಡರ್ ಕಥೆಯಂತೂ ಕೇಳಲೇಬೇಡಿ. ಬುಕ್ ಮಾಡಿ 2 ತಿಂಗಳಾದರೂ ಗ್ಯಾಸ್ ಸಿಗದೆ ಜನ ಖಾಲಿ ಸಿಲಿಂಡರ್ ಹಿಡಿದು ರಸ್ತೆಗಿಳಿದಿದ್ದಾರೆ. ಇನ್ನೂ ಒಂದೆಡೆ ಯುದ್ಧದ ಕಾಲ, ದೇಶಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಕೆಲವರು ಹೇಳ್ತಿದ್ರೆ, ಇನ್ನೊಂದೆಡೆ ದಿನಕ್ಕೆ ₹500 ದುಡಿಯೋ ಬಡವ ಪೆಟ್ರೋಲ್ಗೆ ದುಡ್ಡು ಹಾಕಿದ್ರೆ ಸಂಸಾರ ನಡೆಸೋದು ಹೇಗೆ ಅಂತ ಜನ ಆಕ್ರೋಶ ಹಾಕ್ತಾ ಇದ್ದಾರೆ. ಒಂದೇ ಸಾರಿ ರೇಟ್ ಜಾಸ್ತಿ ಮಾಡಿದರೆ ಪ್ರತಿಭಟನೆ ಮಾಡ್ತಾರೆ ಅಂತ ಸರ್ಕಾರ ದಿನ ಸ್ವಲ್ಪನೇ ಬರೆ ಹಾಕ್ತಾ ಇದೆಯಾ ಅನ್ನೋ ಜನಸಾಮಾನ್ಯರ ಈ ಪರದಾಟಕ್ಕೆ ಕೊನೆ ಯಾವಾಗ ಅನ್ನೋದನ್ನ ಕಾದು ನೋಡಬೇಕಿದೆ. ಸ್ನೇಹಿತರೆ, ಇದೇ ತರಹದ ಲೇಟೆಸ್ಟ್ ಸುದ್ದಿಗಾಗಿ ನೋಡ್ತಾ ಇರಿ ಇನ್ಸ್ಟಂಟ್ ನ್ಯೂಸ್ ಕನ್ನಡ.